ಅತ್ತೆ ನಿಮ್ದ್ಯಾವ ಕಲರ್? ಬ್ಲೂ ಹಾಸಿನಿ. ವಾವ್, ನೀಲಿ ಬಣ್ಣ. ನೀಲಿ ನೀಲಿ ಆಕಾಶ ನಿನ್ನನ್ನು ಹಿಡಿಯಲು ಬಂದಿರುವೆ. ತಿಲೋತ್ತಮಾತೆ, ನಿಮ್ ಬಣ್ಣ ಯಾವ್ದು ತೋರ್ಸಿ. ಅದೇ ಯಾವ ಬಣ್ಣದ ಸೀರೆ ಅಂತ ಜನ ಗೊತ್ತಾಗ್ಬೇಕಲ್ವಾ? ಎಲ್ಲೋ. ಚೆನ್ನಾಗಿದೆ ಚೆನ್ನಾಗಿದೆ. ನೈನಿ, ನಿಂಗೆ ಯಾವ ಕಲರ್ ಸೀರೆ ಸಿಕ್ಕಿದೆ ಹೇಳು. ಆ ದೇವಿಯ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆ ತಾಳಿ ಕಟ್ಟಿದವನ ಪ್ರಾಣವನ್ನು ನೀನೇ ತೆಗಿತೀಯಾ? ನೀನ್ ತೋರ್ಸು. ನೈನಿ, ಹೋಗ್ಲಿ, ಪರವಾಗಿಲ್ಲ ಬಿಡಿ ಅಕ್ಕ, ಆಮೇಲೆ ನೋಡಿದ್ರಾಯ್ತು. ಎಲ್ರೂ ಹೇಳಿದ್ರಲ್ಲಮ್ಮ, ನೀನು ಹೇಳ್ಬಾರ್ದ ನಯನಿ? ಪರವಾಗಿಲ್ಲಮ್ಮ, ನಿನ್ಗೆಲ್ಲಾ ಕಲರ್ ಸೂಟ್ ಆಗುತ್ತೆ. ತೋರ್ಸು. ನೈನಿ ಕೊಡಿಲಿ. ಏನ್ ಯೋಚನೆ ಮಾಡ್ತಿದ್ಯಾ? ಪಟ್ ಅಂತ ಹೇಳ್ಬೇಕು. ವೈಟ್ ಸ್ಯಾರಿನಾ? ಬಿಳಿ ಸೀರೆ ಸಿಂಬಾಲಿಕ್ ಆಗಿ ಕುಂಕುಮ ಬೇರೆ ಕೆಳಗೆ ಬಿತ್ತು. ಈಗ ಬಿಳಿ ಸೀರೆ ಸಿಕ್ಕಿದೆ ಅಂದ್ರೆ ಬಾಯ್ ಮುಚ್ಚೋ. ಏನ್ ಮಾತಾಡ್ತಿದ್ಯಾ ನೀನು? ನಾನು ಇನ್ನೂ ಏನು ಮಾತಾಡಿಲ್ಲ ಆಂಟಿ. ಅಪ್ಪಿ ತಪ್ಪಿನೂ ಆ ಥರ ಮಾತಾಡಬೇಡಿ. ಬಿಳಿ ಸೀರೆ ಬಂದಿದ್ದಕ್ಕೆ ಯಾಕೆ ನೀವು ಏನೇನೋ ಯೋಚನೆ ಮಾಡ್ತೀರಾ? ಹಾಸಿನಿ ಹೇಳಿದಾಗೆ ಅವಳ ಮಾತು ನಿಜ ಆಗ್ಬೋದೇನೋ. ಅಂದ್ರೆ ಶೋಭನ ಟಾಪಿಕ್ ಅಲ್ವಾ ಅಜ್ಜಿ? ಎಸ್, ಬಿಳಿ ಸೀರೆ ಉಟ್ಕೊಂಡು ಮಲ್ಗೆ ಮುಟ್ಕೊಂಡು ಹಾಲ್ ಗ್ಲಾಸ್ ಹಿಡ್ಕೊಂಡು ವಿಶಾಲ್ ರೂಮ್ಗೆ ನೈನಿ ಇನ್ನೇನ್ ಹೋಗ್ತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಓಕೆ ಓಕೆ, ಕೂಲ್ ಕೂಲ್, ರಿಲ್ಯಾಕ್ಸ್. ಎಂತ ಅನಾಹುತ ನಡೆಯೋದ್ರಲ್ಲಿದೆ ತಾಯಿ. ನನ್ ಗಂಡ ಇಟ್ಟಿರೋ ಕುಂಕುಮಾನ ನಾನೇ ಅಳಿಸ್ಕೊಂಡ್ಬಿಡ್ತೀನ. ಸುಮಂಗಲಿಯಾಗಿ ಹೋಗ್ಬೇಕು ಅನ್ಕೊಂಡಿರೋ ನಾನು ವಿಧವೆಯಾಗಿ ನಮ್ಮೂರಿಗೆ ಹೊರಟೋಗ್ತೀನ. ಏನಮ್ಮ ಇದು? ನನಗೆ ಯಾಕಮ್ಮ ಇಂಥ ದೊಡ್ಡ ಶಿಕ್ಷೆ ಕೊಡ್ತಿದ್ಯಾ? ನೋಡಮ್ಮ, ನೋಡು, ನಿನ್ ಕಣ್ಮುಂದೆ
ಮುಂದೆನೆ ಅಲ್ವಾ, ನಿನ್ ಕಣ್ ಮುಂದೆನೆ ಅಲ್ವಾ ಈ ತಾಳಿನ ಅವ್ರು ಕಟ್ಟಿದ್ದು. ನೀ ನನ್ನ ಮದ್ವೆಗೆ ಸಾಕ್ಷಿಯಾಗಿ ಇದ್ದಿದ್ದಕ್ಕೆ ಅಲ್ವಮ್ಮ ತಾತ ಅಮ್ಮ ನನಗೆ ಅಕ್ಷತೆ ಕಾಳು ಹಾಕಿದ್ದು. ಚಿಕ್ಕ ವಯಸ್ಸಿಂದನೂ ಮುಂದೆ ಬರೋ ಅಪಾಯನ ತಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದಕ್ಕೆ ಊರ್ನವ್ರು ಎಲ್ರು ಶನಿ ಮುಖದವಳು ಅಂತ, ದರಿದ್ರದವಳು ಅಂತ ಏನೇ ಅಂದ್ರೂ ಕೂಡ ಪ್ರಾಣ ಕಾಪಾಡಿರೋ ನೀನು ಒಳ್ಳೆ ಕೆಲಸ ಮಾಡ್ದೆ ನೈನಿ ಅಂತ ತಾತ ಸಮಾಧಾನ ಮಾಡಿ ಧೈರ್ಯ ಹೇಳ್ತಿದ್ರು. ಆದ್ರೆ ಈಗ ಮದ್ವೆ ಮಾಡ್ಕೊಂಡು ಪಟ್ಟಣಕ್ಕೆ ಹೋಗಿರೋ ಶಾಸ್ತ್ರಿಗಳ ಮೊಮ್ಮಗಳು ಗಂಡನ್ ಸಾಯಿಸಿ ಊರಿಗೆ ವಾಪಸ್ ಬಂದ್ಲು ಅಂತ ಬೈತಾರ, ಜೈಲಿಗೆ ಹೋಗುವಂತಾರ. ಅಮ್ಮ ಇದನ್ನೆಲ್ಲ ಸಹಿಸ್ಕೋತಾರ? ತಾತ ಬದುಕಿರ್ತಾರ? ಏನಮ್ಮ ಇದು, ಏನಿದು? ಇದು 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 ನಿನಗೆ ನ್ಯಾಯನ ತಾಯಿ? ನ್ಯಾಯನ ಹೇಳು. ನೈನಿ, ಹೂ ಮುಡ್ಕೊಂಡು ಬಳೆ ಹಾಕೊಂಡು ಮುತ್ತೈದೆಯಾಗಿ ನೀನಿವತ್ತಿದೆಯಾ, ಆದರೆ ನಾಳೆ ನಿನ್ನ ಗಂಡನ ಪ್ರಾಣ ತೆಗೆದ್ಮೇಲೆ ಹೀಗಿರಲ್ಲ ಅಲ್ವಾ? ಆ ಘೋರ ನಡೆಯಕ್ ಮುಂಚೆ ನನ್ನ ಪ್ರಾಣ ಅಂತಾಗಿ ಅಂತ ವಿಶಾಲಕ್ಷಮ್ಮ ತಾಯಿನ ಕೇಳ್ಕೊಳಕ್ ಬಂದೆ. ಹುಚ್ಚಿ ನೈನಿ, ಅಮ್ಮ ಪ್ರಾಣ ತೆಗಿಯಲ್ಲ. ಪ್ರಾಣ ತೆಗಿದೇ ಇದ್ರೆ ಹೋಗೋ ಪ್ರಾಣನಾದ್ರೂ ತಡೀತಾಳ? ಹೇಳು. ನೀನು ನಿನ್ನ ಗಂಡನ ಪ್ರಾಣ ತೆಗಿಯೋಕ್ಕೆ ಪ್ರಯತ್ನ ಮಾಡ್ಬೇಕಲ್ವಾ? ಆಗ ಆ ತಾಯಿನ ಬದುಕ್ಸಕ್ಕೇಳು. ಹುಚ್ಚು ನಿನಗೆ, ನನಗಲ್ಲ. ಯಜಮಾನ್ರಿಗೆ ಪ್ರಾಣಾಪಾಯ ಇದೆ ಅಂತಾನೆ ಅಲ್ವಾ ಮದ್ವೆ ಮಾಡ್ಕೊಂಡ್ಮೇಲೆ ಅವ್ರು ನನ್ನನ್ನ ಬಿಟ್ಟು ಬಂದಿದ್ರು ಸರಿ, ಅವ್ರನ್ನ ಕಾಪಾಡ್ಕೋಬೇಕು ಅಂತ ನಾನು ಇಷ್ಟು ದೂರ ಬಂದಿದ್ದು. ಯಾರು ಏನೇ ಮಾತಾಡಿದ್ರು, ಎಷ್ಟೇ ತೊಂದರೆ ಕೊಟ್ರು ನನ್ನ ಗಂಡಂಗೆ ರಕ್ಷಾ ಕವಚ ಆಗಿ ಇರ್ಬೇಕು ಅಂತಲ್ವಾ ಈ ಮನೇಲಿ ಕೆಲ್ಸದವಳಾಗಿ ಇರ್ತೀನಿ ಅಂದಿದ್ದು. ಅವ್ರ ಮೈ ಮೇಲೆ ಒಂದ್ ಸಣ್ಣ ನೊಣ ಕೂಡ ಕೂರ್ಬಾರ್ದು ಅಂತ ಕಣ್ಣಿಗೆ ರೆಪ್ಪೆ ತರ ಇದ್ದಿದ್ ನಾನು ನನ್ನ ಕಣ್ಣು ಮುಂದೆ ಅದು ಅದು ನನ್ನ ಕೈಯಾರೆ ಹೇಗ್ ಸಾಯಿಸ್ತೀನಿ? ಸಾಯಿಸ್ತೀಯಾ? ಸಾಯಿಸ್ಲೇಬೇಕು ನೈನಿ. ನಿಲ್ಸು, ಸಾಕ್ ನಿಲ್ಸು. ವಿಧಿ ಆಟ ಇದು. ಬೇರೆ ಯಾರಿಗೂ ಅಪಾಯ ಬಂದಾಗ ಹೇಗೆ ತಡಿಬೇಕು, ಹೇಗೆ ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಲ್ವಾ? ಈಗ ಅಪಾಯ ತರ್ತಿರೋದು ನೀನೇ. ಅಮ್ಮ ನಿನಗೆ ಕೊಟ್ಟಿರೋ ವರ ನಿನ್ನ ವಿಷಯದಲ್ಲಿ ಮಾತ್ರ ಶಾಪ ಆಗಿದೆ ನೈನಿ. ಅನುಭವಿಸು, ಅನುಭವಿಸು. ನನ್ನ ವರ ನನ್ನ ಶಾಪನ?
ಕೊಟ್ಟಿದ್ದು ವರ ಅಲ್ವಾ, ಶಾಪನ? ಅವಳು ಹೇಳ್ತಿದ್ದಾಳಮ್ಮ, ನೀನು ನನಗೆ ಅನ್ಯಾಯ ಮಾಡಕ್ ಸಾಧ್ಯನಾ? ವರ ಕೊಡದೆ ಶಿಕ್ಷೆ ಕೊಡ್ತಿದೀಯ. ನನ್ ಪ್ರಾಣನಾದ್ರೂ ಪಣ ಇಟ್ಟು ಕಾಪಾಡ್ಕೋಬೇಕು ಅಂತಿರೋ ನನ್ ಗಂಡನ್ ಪ್ರಾಣನ ನಾನೇ ತೆಗಿತೀನ? ಹೇಳಮ್ಮ, ಒಂದ್ಸಲ ನನ್ನ ಹತ್ರ ಮಾತಾಡು. ನನಗೆ ಕೊಟ್ಟಿರೋದು ವರನ, ಶಾಪನ? ನನ್ನ ಗಂಡನ ಪ್ರಾಣನ ನಾನೇ ತೆಗಿತೀನ? ನಾನೇ ತೆಗಿತೀನ? ನಾನೇ ತೆಗಿತೀನ? ತಿಲೋತ್ತಮ ಅತ್ತೆ, ಪರಶುಮಾವ, ಜೆಸ್ಸಿ, ಅಜ್ಜಿ, ಅಹಲ್ಯ ಅತ್ತೆ, ವಿಶಾಲ್, ಎಲ್ರೂ ಬೇಗ ಬನ್ನಿ. ತಿಲೋತ್ತಮ ಅತ್ತೆ, ಮಾವ, ಅಜ್ಜಿ, ಅತ್ತೆ, ಎಲ್ರೂ ಬೇಗ 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 ಬನ್ನಿ ಬನ್ನಿ. ಎಲ್ಲಿದ್ದೀರಾ ಎಲ್ರೂ? ಬೇಗ ಬನ್ನಿ ಬನ್ನಿ. ಏನ್ ಗಲಾಟೆ? ಏನಾಯ್ತು ಹಾಸಿನಿ? ಯಾಕೆಲ್ಲರನ್ನು ಕರೆದೆ? ಹೇಳ್ತೀನಿ ಅಜ್ಜಿ, ಒಂದ್ ನಿಮಿಷ. ಎಲ್ರೂ ಬಂದಿದ್ದೀರಾ ಅಲ್ವಾ? ಮನೇಲಿ ಇರೋದು ನಾವೇ, ಮಿಕ್ದವರೆಲ್ಲ ಹೊರಗಡೆ ಹೋಗಿದ್ದಾರೆ. ಅದೇನದು ಗಂಗಯ್ಯ? ನಿಮ್ಮನ್ನ ನೈನಿ ಕರ್ಕೊಂಡ್ ಬರ್ತಾಳೆ ಅನ್ಕೊಂಡಿದ್ದೆ, ನೀವೇ ಬಂದ್ಬಿಟ್ರಾ? ಹೌದು, ನೈನಿಯಲ್ಲಿ? ಏನೋ ನಮ್ಮ ಔಟ್ ಹೌಸ್ ಹತ್ರನೂ ಇಲ್ಲ. ಅದೇನು, ಎಲ್ರೂ ಮುಂದೆನೂ ಒಂದ್ ವಿಷಯ ಹೇಳ್ಬೇಕು ಅಂತ ಹೇಳಿ ಅವಳೇ ಈಗ ಎಲ್ಲಿ ಹೋಗಿದ್ದಾಳೆ? ಏಪ್ರಿಲ್ ತಿಂಗಳು ಅಂತ ಎಲ್ರನ್ನೂ ಫೂಲ್ ಮಾಡ್ಬೇಕು ಅನ್ಕೊಂಡಿದ್ದಾಳ? ಇದ್ರಲ್ಲಿ ಏನ್ ಜೋಕಿದೆ ಅಂತ ನಗ್ತಾ ಇದ್ಯಾ? ನಿನಗೆ ಅರ್ಥ ಆಗೋಷ್ಟ್ರಲ್ಲಿ ದಸರಾನು ಬಂದ್ಬಿಟ್ಟಿರುತ್ತೆ. ಅಲ್ಲಿ ನೋಡಿ, ನೈನಿ ಬಂದ್ಲು. ಬಾ ನೈನಿ, ನೀನೇ ಎಲ್ಲರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಲ್ವಾ? ಏನು ಹೇಳಬೇಕು ಅನ್ಕೋತಿದ್ಯಾ? ಹೇಳ್ತೀನಿ ಯಜಮಾನ್ರೆ. ಕೈಯಲ್ಲೇನೋ ಗಂಟಿದೆ. ಪ್ರಸಾದ ಅನ್ಸುತ್ತೆ, ಎಲ್ರಿಗೂ ಹಂಚಿದ್ರೆ ಚೆನ್ನಾಗಿರೋದು. ಆ ಥರನಾದ್ರೂ ಕೈ ಚಾಚ್ತೀವಿ ಅಂತ ಅನ್ಕೊಂಡ್ಯಾ ನೈನಿ? ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ ಮೊರೆ. ಮುಂದೆ ಯಾವತ್ತೂ ನನ್ನ ಕೈಗೆ ಪಾಪ ಅಂಟ್ಕೋಬಾರ್ದು ಅಂತ ಈ ನಿರ್ಧಾರ ತಗೊಂಡಿದ್ದೀನಿ. ಕೈಯಲ್ಲಿರೋ ಗಂಟಲ್ಲಿ ಏನಿದೆಯಮ್ಮ? ತೋರಿಸ್ತೀನಿ ದೊಡ್ಡಯ್ಯ.
ಒಡವೆಗಳು ಇದನ್ನ ನೀನ್ ಹಾಕೊಂಡು ಗಾಯತ್ರಿ ಅತ್ತೆ ತರ ಕಾಣಿಸ್ಬೇಕು ಅಂತಾನೆ ಮಾವ ನಿಂಗೆ ಇದನ್ನ ಕೊಟ್ಟಿದ್ದು ಅಲ್ವಾ? ಹೌದು ಅಕ್ಕ. ನೈನಿ, ನಾನು ಕೊಟ್ಟಿರೋದು ಅದೆಲ್ಲ ನಿನಗೇನೆ ಅಮ್ಮ. ನಿನ್ ಕತ್ನಲ್ಲಿ ಇರ್ಬೇಕಾಗಿರೋದು ಸುಮ್ಮನೆ ಕಾಂಪ್ಲಿಕೇಟ್ ಮಾಡಬೇಡ. ಅಷ್ಟಕ್ಕೂ ನೈನಿ ಇವನ್ನೆಲ್ಲ ಹಾಕೊಳ್ದೆ ಯಾಕೆ ಹೀಗೆ ತಗೊಂಬಂದ್ಲು ಅಂತ ಮೊದಲು ತಿಳ್ಕೋಬೇಕು. ನನಗೆ ಬೇಡ ಅಮ್ಮೋರೆ. ಒಡವೆನೇ ಬೇಡ ಅಂತಿದ್ಯೋ ಅಥವಾ ಅದ್ರ ಮೇಲೆ ಆಸೆನೇ ಇಲ್ಲ ಅಂತ ಹೇಳ್ತಿದ್ಯೋ? ಹಣ, ಬಂಗಾರ, ಆಸ್ತಿ, ಅಂತಸ್ತು ಇದ್ಯಾವುದು ನನಗೆ ಬೇಡ ಅಮ್ಮೋರೆ. ಮನಸ್ಸು ಮುಖ್ಯ, ಒಳ್ಳೆ ಮನಸ್ಸಿರೋ ಮನುಷ್ಯರು ಮುಖ್ಯ ಅನ್ಕೊಂಡಿದ್ದೀನಿ. ಈ ಬೀಗದ ಕೈ ಕೂಡ ವಾಪಸ್ ಕೊಡ್ತಿದ್ದೀನಿ. ನೈನಿ, ಲಲಿತಾ ದೇವಿ ಅತ್ತೆ ನಿನ್ನನ್ನ ನಂಬಿ ಕೊಟ್ಟಿದ್ದ ಬೀಗದ ಕೈನ ನೀನ್ ಯಾಕೆ ಮತ್ತೆ ವಾಪಸ್ ಕೊಡ್ತಿದ್ಯಾ? ನನ್ಗಿದ್ಯಾವುದು ಬೇಡ ಅಮ್ಮೋರೆ. ಬಂಗಾರ ಬೇಡ ಅಂತ ಅಂತಿರೋಳು ನಿನ್ ಕತ್ತಲ್ಲಿರೋ ಆ ಮಾಂಗಲ್ಯನ್ ಕೂಡ ತೆಗ್ದಲ್ಲಿಡು ನೈನಿ. ನಿನ್ನ ಗಂಡನನ್ನ ಕಾಪಾಡ್ತೀನಿ ಅಂತ ಹೇಳಿದ ನೀನೆ ಅವನನ್ನ ಸಾಯಿಸ್ತೀಯ. ಲಾಜಿಕ್ಕೆ, ಆದ್ರೆ ಅದನ್ನ ತೆಗಿಯೋದಕ್ಕೆ ಪಾಪ ಮನ್ಸೇ ಬರ್ತಿಲ್ಲ ಅನ್ಸುತ್ತೆ. ಕೈಗೂ ಕೂಡ ಬರಲ್ಲ. ಹೋಗ್ಲಿ, ನನ್ನ ಕೈಯಿಂದ ತೆಗಿಲ. ವಿಶಾಲ್, ಅದು ನಾನು ಕಟ್ಟಿರೋ ತಾಳಿ. ನನಗೂ ಅದನ್ನು ತೆಗಿಯೋ ಹಕ್ಕಿಲ್ಲ ಜಾಸ್ಮಿನ್. ಮಂಗಳಸೂತ್ರನ ಕೇವಲ ಚಿನ್ನ ಅಂತ ಭಾವಿಸಲ್ಲ ನೈನಿ. ಅವಳಲ್ಲೊಂದು ಭಾಗ ಅನ್ಕೋತಾಳೆ. ಅರ್ಧ ಪ್ರಾಣ ಅನ್ಕೋತಾಳೆ. ಹಾಗಿರುವಾಗ ನೀನು ಕೈ ಮಾಡಿಕೊಂಡ್ರೆ ನೈನಿ ನಿನ್ನ ಮನೆಯಿಂದ ಆಚೆ ಓಡಿಸೋ ಸಾಧ್ಯತೆ ಇದೆ. ನೀನು ಒಳ್ಳೇದಕ್ಕೆ ಹೇಳಿದ್ದು. ಈಗ ಕಾಲ್ ತೆಗೆದು ಹೆಜ್ಜೆ ಹಿಂದೆ ಇಟ್ಟರೆ ನಿನಗೆ ಒಳ್ಳೇದು. ಇಲ್ದಿದ್ರೆ ನೀನು ನಿನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋ ಅವಕಾಶನೇ ಕಳ್ಕೋತೀಯ.
ತಮಾಷೆ ಮಾಡ್ತಾ ಇಲ್ಲ, ಕಾಲು ಕೈನ ಮುರ್ದಾಕ್ತೀನಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ನೈನಿ, ನಾವೆಲ್ಲರೂ ನಿನ್ನ ನಂಬಿದೀವಿ. ನೀನೇನೇ ಮಾಡಿದ್ರು ಒಳ್ಳೇದೇ ಮಾಡ್ತೀಯ. ಆದ್ರೆ ನೀನು ಹೀಗ್ಯಾಕೆ ಒಡವೆಗಳು ಬೇಡ, ನನಗೇನು ಬೇಡ ಅಂತ ಯಾಕೆ ಅನ್ಕೋತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ. ನಾನು ಕುಂಕುಮ ಸೌಭಾಗ್ಯವತಿಯಾಗಿರ್ಬೇಕು ಅನ್ಕೊಂಡಿದ್ದೀನಿ ಅಮ್ಮೋರೆ. ನನ್ನ ಗಂಡ ಕಟ್ಟಿರೋ ತಾಳಿನ ಅವ್ರು ನನ್ನ ಹಣೆಗೆ ಇಟ್ಟಿರೋ ಕುಂಕುಮದ ಬಟ್ಟು ಇದು ಸಾಕು ನನ್ನ ಜೀವನಕ್ಕೆ. ನೈನಿ, ಅಂದ್ರೆ ನೀನ್ ಕೊಟ್ಬಿಟ್ರೆ ಮಾರ್ಕೊಂಡು ಬಂದ್ಬಿಡ್ತಾರಮ್ಮ. ಬೇಗದ ಕೈ ಕೂಡ ನಿನ್ನ ಹತ್ರನೇ ಇರ್ಬೇಕಮ್ಮ. ಯಜಮಾನ್ರು ಹೇಳ್ದಾಗೆ ಮಾಡ್ಬೇಕಲ್ವಾ ಅಮ್ಮ. ಬೇರೆಯವ್ರ ಕೈಗೆ ಬೀಗದ ಕೈ ಹೋದ್ರೆ ನಷ್ಟ ಆಗ್ಬೋದು ಅಂತ ಗಾಬರಿ ಪಡ್ತಾ ಇದ್ದಾರೆ. ಬೇಡ ಅಂದವ್ರಿಗೆ ಬಲವಂತ ಮಾಡಬಾರ್ದು ಗಂಗಯ್ಯ. ಹಾಗಂತ ಅರ್ಹತೆ ಇಲ್ಲದೆ ಇರೋರು, ಅತಿ ಆಸೆ ಇರೋರು ಆ ಬೀಗದ ಕೈ ತಗೋಬಾರ್ದು ಅಲ್ವಾ ಅಮ್ಮ ಅವರೇ? ನಯನಿ ಬೇಡ ಅಂದ್ರೆ ಹಾಸನಿಗೆ ಕೊಡ್ಬೇಕು. ಆದ್ರೆ ಅವಳೊಬ್ಳು ತಿಕ್ಲಿ, ಕೊಡಕ್ಕಾಗಲ್ಲ. ಇನ್ನಿ ಬೀಗನ ಬೇರೆ ಯಾರಿಗೋ ಕೊಟ್ಟು ಸೂರ್ಯದೇವರ ವಂಶದ ಪ್ರತಿಷ್ಠೆನ ಕಾಪಾಡಿ ಅಂತ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ. ಅದಕ್ಕೆ ಕೀನ ನಾನೇ ತಗೊಂಡು ನನ್ನ ಹತ್ರನೇ ಇಟ್ಕೋತೀನಿ. ಬೇಡ ಅನ್ನೋದಕ್ಕೆ ಯಾವ ಕಾರಣನೂ ಇಲ್ಲ ಅಲ್ವಾ ಅತ್ತೆ? ವಿಶಾಲ್, ಅಕ್ಕ, ನಿನ್ ಮಗ ಅವನ್ ಕೈಯಾರೆ ನೀನು ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಹೌದಾ ಕಂದ?
ಇಲ್ಲ ಮಾಮ್. ಈ ಬೀಗದ ಕೈನ ದೊಡ್ಡಮ್ಮ ನೈನಿಗೆ ಕೊಟ್ರು. ಯಾಕಂದ್ರೆ ಅವಳಲ್ಲಿ ನನ್ನನ್ನು ಹೆತ್ತ ತಾಯಿನ ನೋಡಿದಾರೆ ಅವರು. ನೈನಿ ಈ ಭಾರನ ನಾನು ಹೊರಕ್ಕಾಗಲ್ಲ ಅಂತ ಕೊಟ್ಮೇಲೆ ಇದಿನ್ ಯಾರ ಹತ್ರ ಇರಬೇಕು ಅಂತ ದೊಡ್ಡ ಮನೆ ನಿರ್ಧಾರ ಮಾಡೋವರೆಗೂ ಇದು ನನ್ನ ಹತ್ರನೇ ಇರಲಿ. ಇನ್ಯಾರು ನಿಮ್ಮನ್ನು ತಪ್ಪು ತಿಳ್ಕೋಬಾರ್ದು ಅಂತ ಇದನ್ನು ನಾನು ತಗೋತಿದ್ದೀನಿ. ಕರೆಕ್ಟೇ ಅಲ್ವಾ ಮಾಮ್? ಕರೆಕ್ಟ್ ವಿಶಾಲ್. ಏನಾಗಿರ್ಬೋದು? ಏನ್ ನಡೆದಿದೆಯೋ ಏನೋ ಆಂಟಿ. ನಮ್ ತರನೇ ನೈನಿಗೇನಾಯ್ತು ಅಂತ, ಹೊರಗಡೆ ಹೋದಾಗ ಏನ್ ನಡೀತು ಅಂತ ಮನೆಯವರೆಲ್ಲ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಆನ್ಸರ್ ಯಾರಿಗೂ ಸಿಕ್ಕಿರಲ್ಲ. ನೈನಿನ್ ಕೇಳಿದ್ರೆ ಹೇಳಲ್ಲ. ಕೇಳಿದ್ರು ಕೂಡ ಏನಾದ್ರೂ ಒಂದು ಸೆಂಟಿಮೆಂಟ್ ಡೈಲಾಗ್ ಹೇಳೇ ಹೇಳ್ತಾಳ ಆಂಟಿ. ಕೆಲವೊಂದು ಅರ್ಥನೇ ಆಗಲ್ಲ. ಅದು ಪದ್ಧತಿಯಿಂದ ಇರೋರ್ಗ್ ಮಾತ್ರ ಅರ್ಥ ಆಗುತ್ತಮ್ಮ. ತುಂಬಾ ಸಿಂಪಲ್ ಆಗಿ ಅಮೆರಿಕಾಳಿಯ ಇಟ್ ಕುಂಕುಮ, ಕಟ್ಟಿದ ತಾಳಿ, ಕೈಗೆ ಹಾಕಿರೋ ಬಳೆ, ಕಾಲಿನ ಉಂಗ್ರ, ಜಡೆಗ್ ಮಲ್ಲಿಗೆ ಹೂವು, ಇಷ್ಟೇ ಸಾಕಂತಳಲ್ಲ. ಅಷ್ಟೈಶ್ವರ್ಯಕ್ಕೆ ಒಡತಿಯಾಗಿರಲ್ಲ ಅಂತ ಲಲಿತಾದೇವಿ ಕೊಟ್ಟು ಬೀಗನ ವಾಪಸ್ ಕೊಟ್ಟು ನಿರಾಡಂಬರವಾಗಿ ಯಾಕಿರ್ಬೇಕು ಅಂದ್ಕೊಂಡ್ಲೋ ನಮ್ಗೆ ಗೊತ್ತಾಗ್ಬೇಕು ಪರ್ಶು. ರಿಚ್ ಕಾಸ್ಟ್ಯೂಮ್ಸ್, ಗೋಲ್ಡ್ ಆರ್ನಮೆಂಟ್ಸ್ ಇವೆಲ್ಲನೂ ಭಾರ ಅನ್ಸಿರುತ್ತೇನೋ ಅಕ್ಕ. ನೋನೋ, ಐಶ್ವರ್ಯದಿಂದ ಯಾರು ಅಸೂಯೆ ಪಡಲ್ಲ. ಬಲವಾದ ಕಾರಣ ಇದ್ದೇ ಇರುತ್ತೆ. ನಯನಿನ್ನು ಬಲಶಾಲಿಯಾಗಿದ್ದಾಳೆ, ಬಲವಾದ ಕಾರಣನೂ ಇರ್ಬೋದು. ಕಳೆದ 24 ಗಂಟೆಯಲ್ಲಿ ಇಷ್ಟೊಂದು ಬದಲಾವಣೆನ? ನಿನ್ನೆ ರಾತ್ರಿ ಮಲ್ಗೆ ಹೂವನ್ನ ಮುಡಿಗ್ ಮುಡಿಸ್ಕೊಂಡಿದ್ಲು. ಆಗಿದ್ದ ಖುಷಿ ಈಗಿಲ್ಲ. ಹ್ಯಾಪಿ ಆಗಿದ್ರೆ ಅಮೆರಿಕಾಳಿಯ ತಂದಿರೋ ಎಲ್ಲಾ ಹೂನು ಜಡೆಗ್ ಮುಡ್ಸಿ ತಲೆಗ್ ಭಾರ ಮಾಡ್ಬಿಡ್ತಾನೆ ಅಂತ ಏನಾದ್ರೂ ಬೇಡ ಅನ್ಕೊಂಡಿದ್ದಾಳ? ಮಿಸ್ಟರ್ ಪರಶುರಾಮ್, ಬರೀ ಬುಟ್ಟಿ ಹೂವಲ್ಲ, ಲಾರಿ ತುಂಬಾ ಹೂ ತಗೊಂಡ್ ಬಂದು ಸುರಿದ್ರು ಉಸಿರಾಡಕ್ ಆಗಿಲ್ಲ ಅಂದ್ರೂ ಸರಿ, ಗಂಡ ಪ್ರೀತಿಯಿಂದ ಹೂ ತಂದಿದ್ದಾನೆ ಅಂತ ಹೆಂಡ್ತೀರು ಮೈ ಮರ್ತು ಬಿಡ್ತಾರೆ. ಅದನ್ನ ಭಾರ ಅನ್ಕೊಳ್ಳಲ್ಲ, ಪ್ರೀತಿ ಅನ್ಕೋತಾರೆ. ಓಹೋ, ಕರೆಕ್ಟ್. ನಯನಿ ಒಡವೆ ಬೀಗ ವಾಪಸ್ ಕೊಟ್ಟಿದ್ದಾಳೆ ಹೊರತು ಈ ಮನೆ ಸಂಸಾರ ಯಾಕೆ ಬೇಕು ಅಂತ ಆಚೆನೂ ಹೋಗಿಲ್ಲ.
ಸೌಭಾಗ್ಯ ಅಂದ್ರೆ ಸಂಪತ್ತಲ್ಲ ಅಂತ ಹಣೆ ಮೇಲಿರೋ ಕುಂಕುಮ ಅಂತ ಹೇಳ್ತಿದ್ದಾಳೆ ಅಂದ್ರೆ ನಯನಿ ವಿಶಾಲ್ ಮಧ್ಯೆ ನಮಗ್ ಗೊತ್ತಿಲ್ದಿರೋ ಹಾಗೇನೋ ನಡೆದಿದೆ ಅಂತ. ವಿಶಾಲ್ ಕೂಡ ನಿಮ್ಮ ಕೈಯಿಂದ ಲಾಕರ್ ಕೀನ ತಗೊಂಡು ನಿಮ್ಮ ಅದೃಷ್ಟನ ಕಿತ್ಕೊಂಡ ಆಂಟಿ. ಆ, ಮಗ ಅಲ್ವಾ, ಅಮ್ಮನ್ನ ಆಗಾಗ ಆಟಾಡಿಸ್ತಿರ್ತಾನೆ. ಚಿಕ್ಕವನಿದ್ದಾಗ ಅಕ್ಕ ಡಬ್ಬಿ ಹಾಲು ಕುಡ್ಸಿದ್ಲಲ್ಲ, ಅದಕ್ಕೆ. ಏನಕ್ಕ? ರಾಣಿ ಥರ ಇರಬೇಕಾಗಿದ್ದ ನೈನಿ ಇಷ್ಟೊಂದು ಸಿಂಪಲ್ ಆಗಿರೋದಕ್ಕೆ ರೀಸನ್ ಏನಾಗಿರಬಹುದು? ನೈನಿ, ನೈನಿ, ಯಜಮಾನ್ರೆ, ನಿನ್ನ ಕುತ್ತಿಗೆ ತಾಳಿ ಕಟ್ಟಿದವನ ಪ್ರಾಣವನ್ನು ನೀನೇ ತೆಗಿತೀಯಾ? ಯಜಮಾನ್ರೆ, ದೂರದಲ್ಲೇರಿ, ದೂರದಲ್ಲೇರಿ, ಹತ್ರ ಬರಬೇಡಿ, ದೂರನೇ ಇರಿ, ಹತ್ರ ಬರಬೇಡಿ, ದೂರನೇ ಇರಿ. ನೈನಿ, ಏನಾಯ್ತು? ಏನೂ ಇಲ್ಲ ಯಜಮಾನ್ರೆ, ನೀವಲ್ಲೇ ಇರಿ. ಅಲ್ಲಿ ನೀರೇನು ಚೆಲ್ಲಿಲ್ಲ ಅಲ್ವಾ? ನೀರೆಲ್ಲಿದೆ? ಅಂದ್ರೆ ಯಜಮಾನ್ರೆ, ಈಗಷ್ಟೇ ನೀರು ಹಾಕಿ ಒರೆಸಿದ್ದೀನಿ. ನನ್ನಿಂದ ಜಾರ್ ಬಿಡ್ತೀರೇನೋ ಅಂತ. ಒಂದು ವೇಳೆ ನಾನು ಜಾರ್ ಬಿದ್ದರೂ ನಾನು ನಿನ್ನ ಮೇಲೆ ಬೀಳ್ತೀನಿ, ನೀನು ನನ್ನ ಮೇಲೆ ಬೀಳ್ತೀಯಾ, ಅಷ್ಟೇ ಅಲ್ವಾ? ಹಾಂ, ಬರಬೇಡಿ ಬರಬೇಡಿ, ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ನನ್ಗೇನು ಅರ್ಥ ಆಗ್ತಿಲ್ಲ ಅಕ್ಕ, ನೀನೇ ಹೇಳು. ನನ್ ನೋಡಕ್ ಬಿಡು, ಯೋಚನೆ ಮಾಡೋಕ್ ಬಿಡು, ಸುಮ್ನೆ ರೇಗಿಸ್ಬೇಡ. ಥಿಂಕ್ ಮಾಡಕ್ಕ. ನೈನಿ, ಅಯ್ಯೋ ಓಕೆ? ನೀನು ಈ ರೀತಿ ಗಾಬರಿ ಪಡ್ತಿರೋದನ್ನ ನೋಡ್ತಿದ್ರೆ ಏನಾಗ್ತಿದೆಯೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಇಲ್ಲಿವರೆಗೂ ಏನೂ ಆಗಿಲ್ಲ ಯಜಮಾನ್ರೆ, ಇನ್ನು ಮುಂದೆ ಏನಾಗುತ್ತೋ ಅಂತ ಅಷ್ಟೇ ಅಷ್ಟೇ. ಏನಾಗುತ್ತೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ್ಯ? ಏನೋ ಆಗುತ್ತೆ ಅಂತ್ಯ? ಮೊದಲು ನೀವು ನಿಮ್ಮ ಕೋಣೆಗೆ ಹೋಗಿ ಯಜಮಾನ್ರೆ, ನಿಮ್ಗೇನು ಬೇಕೋ ನಾನು ತಂದು ಕೊಡ್ತೀನಿ. ನನಗೆ ಕಾಫಿ ಬೇಕು. ತಗೊಂಡ್ ಬರ್ತೀನಿ ಯಜಮಾನ್ರೆ, ನೀವು ಹೋಗಿ. ಈಗಲೇ ಬೇಕು, ಇಲ್ಲೇ ಕೊಡಬೇಕು. ಹಾಗಾದ್ರೆ ನೀವು ಅಲ್ಲೇ ನಿಂತಿರಿ. ಕಾಫಿ ಬೇಕಲ್ವಾ?
ಈಗಲೇ ಬೆರೆಸ್ಕೊಡ್ತೀನಿ. ಹಾಲು ಕೂಡ ಬಿಸಿಯಾಗೇ ಇದೆ. ನೀವು ಏನಿಲ್ಲ ಯಜಮಾನ್ರೆ, ನೀವು ಕಾಫಿ ಕುಡೀರಿ. ನಂಗೆ ತುಂಬ ಕೆಲಸ ಇದೆ. ನೈನಿ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿಲ್ಲ. ಇಷ್ಟು ಭಯಂಕರವಾಗಿರೋ ಪರೀಕ್ಷೆ ಯಾಕಿಟ್ಯಮ್ಮ? ಕಷ್ಟ ಬಂದಿರೋರ್ ಕಣ್ಣಲ್ಲಿ ಕಣ್ಣೀರ್ನ ಒರೆಸೋ ನಾನು ನನ್ನ ಸಮಾಧಾನ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದ್ಯಮ್ಮ. ಒಳ್ಳೆ ಜಾತಕದವಳು ಅಂತ ತಾತ ಹೇಳ್ತಿದ್ರು. ತಾಳಿ ಕಟ್ಟಿ 7 ಹೆಜ್ಜೆ ಹಾಕ್ಸಿ ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಬಂದಿರೋ ನನ್ನ ಗಂಡನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋಷ್ಟು ಒಳ್ಳೆ ಜಾತಕ ನಂದು. ನಂದ ದೊಡ್ಡ ಮನೆಗೆ ಸೊಸೆ ಆಗಿರೋದು ನನ್ನ ಅದೃಷ್ಟ ಅಲ್ಲಮ್ಮ. ಅನ್ನ ಕೊಟ್ಟಿರೋರ್ಗೆ ನಾನು ಕಷ್ಟ ಕೊಡೋದು ನನ್ನ ದುರಾದೃಷ್ಟ. ದುರಾದೃಷ್ಟ. ನೈನಿ